ಪ್ರಸಿದ್ಧ ನಿಮಿಷಾಂಬ ದೇಗುಲದಲ್ಲಿ ಭಕ್ತರಿಗೆ ಕುಡಿಯುವ ನೀರಿದೆಯಲ್ಲ, ಇದು ಕಲ್ಮಶ ನೀರು ಸರಬರಾಜು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತು. ಜಿ ಕನ್ನಡ ನ್ಯೂಸ್ ವರದಿ ಬಳಿಕ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದ್ದಾರೆ. ನಿಮಿಷಾಂಬ ದೇಗುಲಕ್ಕೆ ಬಂತು ಹೊಸ ಓವರ್ ಹೆಡ್ ಟ್ಯಾಂಕ್. ಭಕ್ತರಿಗೆ ಕುಡಿಯೋಕೆ ಕಲ್ಮಶ ನೀರು ಪೂರೈಕೆ ಬಗ್ಗೆ ಜಿ ಕನ್ನಡ ನ್ಯೂಸ್ ಜವಾಬ್ದಾರಿಯುತ ಮಾಧ್ಯಮವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದು ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಪ್ರಸಾರ ಆಯಿತು, ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಹೊಸ ಓವರ್ ಹೆಡ್ ಟ್ಯಾಂಕ್ ಅನ್ನು ಹಾಕಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕಳೆದ 5-6 ತಿಂಗಳಿಂದ ನಿಮಿಷಾಂಬ ದೇವಸ್ಥಾನಕ್ಕೆ ಬರುವಂತ ಭಕ್ತರಿಗೆ ಕಲ್ಮಶ ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು. ಕಲ್ಮಶ ನೀರು ಪೂರೈಕೆ ಆಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡ್ತು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿದ್ದಾರೆ. ನೀರಿನ ಟ್ಯಾಂಕ್ ಇಟ್ಟಿದ್ದ ಜಾಗದಲ್ಲಿ ಪಾಚಿ ಕಟ್ಟಿತ್ತು, ಗಿಡಗಂಟೆಗಳು ಬೆಳೆದಿತ್ತು. ಇದನ್ನು ಸ್ವಚ್ಛಗೊಳಿಸಿ ಹೊಸ ಟ್ಯಾಂಕನ್ನು ಹಾಕಿದ್ದಾರೆ. ಹಳೆ ಟ್ಯಾಂಕನ್ನು ನೋಡ್ತಾ ಇರ್ಬೋದು, ಹೊಸ ಟ್ಯಾಂಕನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಹೊಸ ಟ್ಯಾಂಕ್ ಹಾಕಿದ್ರಿಂದ ಭಕ್ತರಲ್ಲಿ ಆತಂಕ ದೂರ ಆಗಿದೆ. ದೇವಸ್ಥಾನಕ್ಕೆ ಬರ್ತೀವಿ, ದೇವರಿಗೆ ಪೂಜೆ ಮಾಡ್ತೀವಿ, ನಮಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೀವಿ, ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಎಲ್ಲರೂ ಬೇಡ್ಕೊಳ್ತಾರೆ. ಆದರೆ ಬರುವಂಥ ಭಕ್ತರಿಗೆ ಕಲ್ಮಶ ನೀರನ್ನು ಕೊಟ್ಟರೆ, ಕಲ್ಮಶ ನೀರನ್ನು ಅವರು ಸೇವಿಸಿದರೆ ಅವ್ರ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಬೀರ್ಬೋದು. ಇಲ್ಲಿ ನೀರು ಕಲ್ಮಶ ಆಗೋಗೋದಕ್ಕೆ ಕಾರಣ ಅಂತ ಹೇಳಿದರೆ ಹಳೆ ಟ್ಯಾಂಕ್ನ ಸುತ್ತ ಪಾಚಿ ಕಟ್ಟಿತ್ತು, ಟ್ಯಾಂಕ್ನ ಒಳಗಡೆ ಪಾಚಿ ಕಟ್ಟಿತ್ತು, ಸುತ್ತಮುತ್ತ ಗಿಡಗಂಟೆ ಬೆಳೆದಿತ್ತು. ಅದೇ ಮೊನ್ನೆ ಇದರಲ್ಲಿ ಜಿ ಟಿ ವಿಲಿ ಅದು ಇಬ್ಬತ್ತು ನ್ಯೂಸು ಸುಮಲತಾ ಅವ್ರು ಹಾಕ್ಸಿದ್ರು. ನಾನು ಒಂದು 15-20 ಬಾರಿ ಹೇಳಿದೆ, ಅದು ಅವರು ಸ್ಪಂದಿಸಿರಲಿಲ್ಲ. ಈಗ ಟಿ ವಿಲಿ ಬಂದಿರೋದ್ರಿಂದ ಈಗ ಸ್ಪಂದಿಸಿದ್ದಾರೆ. ನಾನು ಇವಾಗ ಹೇಳಿದೆ, ಹಿಂಗೆ ಟಿ ವಿಲೆಲ್ಲ ಬಂದಿದ್ದೆಲ್ಲ ಸರ್ ಅನ್ನೋದಕ್ಕೆ ಅವರು ಕೂಡಲೇ ಕ್ರಮ ತಗೊಂಡಿದ್ದಾರೆ. ನೀರಿನ ಟ್ಯಾಂಕಿನ ಶುದ್ಧ ಕುಡಿಯೋ ನೀರಿನ ಟ್ಯಾಂಕಿನ ಇದು ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸು. ಅದೇ ಮೊನ್ನೆ ಇದರಲ್ಲಿ ಜಿ ಟಿ ವಿಲಿ ಅದು ಇಬ್ಬತ್ತು ನ್ಯೂಸು ಸುಮಲತಾ ಅವ್ರು ಹಾಕ್ಸಿದ್ರು. ನಾನು ಒಂದು 15-20 ಬಾರಿ ಹೇಳಿದೆ, ಅದು ಅವರು ಸ್ಪಂದಿಸಿರಲಿಲ್ಲ. ಈಗ ಟಿ ವಿಲಿ ಬಂದಿರೋದ್ರಿಂದ ಈಗ ಸ್ಪಂದಿಸಿದ್ದಾರೆ. ನಾನು ಇವಾಗ ಹೇಳಿದೆ, ಹಿಂಗೆ ಟಿ ವಿಲೆಲ್ಲ ಬಂದಿದ್ದೆಲ್ಲ ಸರ್ ಅನ್ನೋದಕ್ಕೆ ಅವರು ಕೂಡಲೇ ಕ್ರಮ ತಗೊಂಡಿದ್ದಾರೆ. ನೀರಿನ ಟ್ಯಾಂಕಿನ ಶುದ್ಧ ಕುಡಿಯೋ ನೀರಿನ ಟ್ಯಾಂಕಿನ ಇದು ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕಳೆದ 5-6 ತಿಂಗಳಿಂದ ಇದ್ದಂಥ ಸಮಸ್ಯೆ, ಈ ಸಮಸ್ಯೆಗೆ ಈಗ ಮುಕ್ತಿ ಸಿಕ್ಕಿದೆ. ಅಲ್ಲಿನ ಆಡಳಿತ ಮಂಡಳಿಯವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಭಕ್ತರು ಏನು ಹೇಳ್ತಾ ಇದ್ದಾರೆ ಈ ಬಗ್ಗೆ? ಎಸ್ ಸಂಪತ್, ಏನು ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ದೇಗುಲಗಳಲ್ಲಿ ಒಂದಾಗಿರುವಂತಹ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ನಿಮಿಷಾಂಬ ದೇಗುಲದಲ್ಲಿ ಕಳೆದ 5-6 ತಿಂಗಳಿಂದ ಕೂಡ ಭಕ್ತರಿಗೆ ಕಲುಷಿತ ನೀರು ಕುಡಿಲಿಕ್ಕೆ ಪೂರೈಕೆ ಆಗ್ತಿತ್ತು. ಏನು ಅಧಿಕಾರಿಗಳು ಮೇಲಿನ ಓವರ್ ಟ್ಯಾಂಕ್ ಅನ್ನ ಕೂರಿಸ್ಲಿಕ್ಕೆ ಮೀನಾಮೇಷ ಎನ್ನುತ್ತಿದ್ರು. ಈ ಒಂದು ಸುದ್ದಿಯನ್ನ ನಿನ್ನೆಯಷ್ಟೇ ಕೂಡ ಜಿ ಕನ್ನಡ ನ್ಯೂಸ್ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇದೀಗ ಆ ಒಂದು ಟ್ಯಾಂಕ್ ಅನ್ನ ಬದಲಿಸುವ, ಹೊಸ ಟ್ಯಾಂಕ್ ಅನ್ನು ಅಳವಡಿಸುವ ಮೂಲಕ ಒಂದು ಸಮಸ್ಯೆಗೆ ಇತಿಶ್ರೀ ಆಡುವಂತಹ ಕೆಲಸವನ್ನ ಆಡ್ತಿರುವಂತದ್ದು. ಅದರಲ್ಲೂ ಕೂಡ ಏನು ಜಿ ಕನ್ನಡ ನ್ಯೂಸ್ ನ ವರದಿ ಬಳಿಕ ಈ ಒಂದು ಕ್ರಮವನ್ನ ಕೈಗೊಂಡಿದ್ದು ಭಕ್ತರಲ್ಲಿ ಸಂತಸವನ್ನ ತಂದಿರುವುದು. ಅದರಲ್ಲೂ ಕೂಡ ಸ್ಥಳೀಯರು ಈ ಬಗ್ಗೆ ಸಾಕಷ್ಟು ಒಂದು ಮನವಿಯನ್ನ ಮಾಡಿದ್ರು. ಏನು ಆಡಳಿತ ಮಂಡಳಿಗೆ ಏನು ಓವರ್ ಟ್ಯಾಂಕ್ ನ ಪಕ್ಕದಲ್ಲಿ ಗಿಡಗಳು ಬೆಳೆದಿವೆ, ಅದೇ ಗಿಡಗಳಿಂದ ಸಸ್ಯಗಳು ಬೀಳ್ತವೆ, ಜೊತೆಗೆ ಓವರ್ ಟ್ಯಾಂಕ್ ಮೇಲೆ ಮುಚ್ಚುತ್ತಾ ಇಲ್ಲ, ಹಾಗಾಗಿ ತೊಂದರೆ ಆಗ್ತಿದೆ ಅಂತ ಹೇಳಿ ಭಕ್ತರು ಸೇರಿದಂತೆ ಸ್ಥಳೀಯರು ಕೂಡ ಹಲವು ಬಾರಿ ಆಡಳಿತ ಮಂಡಳಿಗೆ ಒಂದು ಮನವಿಯನ್ನ ಮಾಡಿದ್ರು ಕೂಡ ಇದುವರೆಗೂ ಕೂಡ ಅದನ್ನು ಸರಿಪಡಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿರಲಿಲ್ಲ. ಕಡೆಗೂ ಕೂಡ ಈಗ ವರದಿ ಪ್ರಸಾದ ಬೆನ್ನಲ್ಲೇ ಇದೀಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಏನು ಗಿಡ ಬೆಳೆಯಿತು ಅದನ್ನ ಸ್ವಚ್ಛಗೊಳಿಸಿ ನಂತರ ಅದನ್ನ ಈಗ ಹೊಸ ಟ್ಯಾಂಕ್ ಅನ್ನ ಅಳವಡಿಸಿ ಭಕ್ತರಿಗೆ ಈಗ ಕುಡಿಲಿಕ್ಕೆ ಶುದ್ಧ ನೀರನ್ನ ಕೊಡ್ತೀವಿ ಅಂತ ಮಾತುಗಳನ್ನ ಹೇಳಿ, ಜೊತೆಗೆ ಈಗಾಗಲೇ ಕೂಡ ಟ್ಯಾಂಕ್ ಅನ್ನು ಕೂಡ ಪ್ರಸಾರವಾದ ಬೆನ್ನಲ್ಲೇ ಮಾಡಿರುವಂತದ್ದು. ನಿಜಕ್ಕೂ ಕೂಡ ಒಂದು ರೀತಿಯ ಜಿ ನ್ಯೂಸ್ ಕೂಡ ಭಕ್ತರು ಸ್ಥಳೀಯರು ಕೂಡ ಧನ್ಯವಾದವನ್ನ ಹೇಳಿದ್ರೆ, ಆಡಳಿತ ಮಂಡಳಿ ಕಡೆಗಾದ್ರೂ ಎಚ್ಚೆತ್ತುಕೊಂಡು ಈಗ ಈ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು ಕೂಡ ಆಡಳಿತ ಮಂಡಳಿಯ ಏನು ಇದ್ದಂತ ಕೋಪ ಕೂಡ ಶಮನ ಆಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆಯಲ್ಲಿ 5-6 ತಿಂಗಳಿನಿಂದ ಇದ್ದಂಥ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ. ಕೊನೆಗೆ ಇಲ್ಲಿ ಹೊಸ ಓವರ್ ಹೆಡ್ ಟ್ಯಾಂಕ್ ಅನ್ನ ಹಾಕಲಾಗಿದೆ. ನಿಮಿಷಾಂಬ ದೇಗುಲಕ್ಕೆ ಬರುವಂಥ ಭಕ್ತರು ಕಲ್ಮಶವಾಗಿರುವಂಥ ಕಲುಷಿತ ನೀರನ್ನು ಸೇವನೆ ಮಾಡ್ತಾ ಇದ್ರು. ಸದ್ಯ ಅವರಿಗೆ ಒಳ್ಳೆ ನೀರು ಸಿಗ್ತಾ ಇದೆ ಈಗ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.